ಹೋಗ್ಬಿಟ್ಟು ಬರ್ತೀನಿ. ಓಕೆ, ಸಿ ಯು, ಬಾಯ್. ಬಾಯ್ 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 ಬಾಯ್, ಸಿಗೋಣ. ಒಂದು ಲಾಂಗ್ ರೈಡ್ ಮಾಡೋಣ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು, ಸೇಮ್ ಟು ಯು. ಸಾರಿ, ನಮ್ಮದು ಡ್ರೈವ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬೆಳಗಿನ ಸೂರ್ಯವು ಕಿರಣಗಳು ನನ್ನ ಕಣ್ಣಿಗೆ ಆಶೀರ್ವಾದ ಮಾಡುತ್ತಿದೆ. ಹಾಗೂ ನನ್ನ ಸ್ನೇಹಿತರನ್ನು ಹಿಂದೆ ಬಿಟ್ಟು ನಾನು ಮುಂದೆ ನನ್ನ ದಾರಿಯತ್ತ ಸಾಗುತ್ತಿದ್ದೇನೆ. ನನ್ನ ಸ್ನೇಹಿತರನ್ನು ಹಿಂದೆ ಬಿಟ್ಟಿರುವ ಕಾರಣಕ್ಕಾಗಿ ಒಂದು ಚೂರು ಬೇಜಾರಿದೆ. ಹಾಗೂ ಕಳೆದ 2 ದಿನಗಳಲ್ಲಿ ನಾನು ಮಾಡಿದ ಸಾಹಸವನ್ನು ಮತ್ತು ಕೆಲವು ಆಶ್ಚರ್ಯಗಳನ್ನು ಪ್ಲ್ಯಾನ್ ಮಾಡಲು ಸಾಧ್ಯವಿಲ್ಲ ಎಂಬ ದೊಡ್ಡ ಪಾಠವನ್ನು ಕಲಿತಿದ್ದೇನೆ. ಹಾಗೂ ಮತ್ತಿನ್ನೊಂದು, ಹಾಗೂ ಸೌಂದರ್ಯವು ಶಾಶ್ವತವಲ್ಲ ಎಂಬ ಪಾಠವನ್ನು ಕಲಿತಿದ್ದೇನೆ. ಮುಂದಿನ ಕನ್ಕ್ಲೂಷನ್ ಕೊನೆಯಲ್ಲಿ ಹೇಳುತ್ತೇನೆ. ಅಲ್ಲಿ ತನಕ ಮುಂದಿನ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ. ನಾವೀಗ ಬಂದಿರೋದು ಉಜಿರೆಯಲ್ಲಿರುವ ಸೂರ್ಯನ ದೇವಸ್ಥಾನ. ಸೊ ಇಲ್ಲಿ ಒಂದು ನಂಬಿಕೆ ಏನಿದೆ ಅಂತಂದರೆ, ಇಲ್ಲಿ ಏನಾದರೂ ಬನ ಅಂತಾರೆ. ಸೊ ಇಲ್ಲಿ ಏನಾದರೂ ಹರಕೆ ಕಟ್ಟಿದರೆ ಆಗುತ್ತೆ ಅಂತ. ಸೊ ಇಲ್ಲಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಬೇಕಾಗಿರುತ್ತೋ ಸಾಮಾನವ್ರ ಕೇಳಿದರೆ ಇಲ್ಲ ವಿಡಿಯೋ ಮಾಡಲ್ಲ ಒಳಗೆ. ಸೊ ಇಲ್ಲಿ ಬೇಕಾಗಿರುವ ಏನಾದರೂ ಅದಕ್ಕೆ ತೀರ್ತು ಅಂದರೆ ನೆಕ್ಸ್ಟ್ ನಮಗೆ ಐಟಮ್ಸ್ ಕೊಡ್ತಾರೆ. ಸೊ ಆ ಐಟಮ್ಸಿಂದ ನಾವು ಒಳಗಡೆ ಗುಡಿ ಒಳಗೆ ಕೊಟ್ಟು ಹರಕೆ ತೀರಿಸಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಭಕ್ತಾದಿಗಳು ನಂಬ್ತಾರೆ. ಇದನ್ನು ಆಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಸೊ ಇನ್ ಕೇಸ್ ಮದುವೆ ಆಗಿಲ್ಲ, ಮಕ್ಕಳಾಗ್ತಾಯಿಲ್ಲ, ಮನೆ ಆಗಿಲ್ಲ, ಸೊ ಆ ಥರ ಏನಾದರೂ ಒಂದು ಲೈಕ್ ನಿಮ್ಮದ್ರಲ್ಲಿ ಏನಾದರೂ ನಡೀತಾ ಇಲ್ವೋ ಅಥವಾ ಕೆಲಸ ಆಗ್ತಾಯಿಲ್ಲ ಅನ್ನೋದು ಏನಾದರೂ ಹರಕೆ ಕಟ್ಟಿದರೆ ಸೊ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಭಕ್ತಾದಿಗಳೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇದು ಸೂರ್ಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬಂದಿದ್ವಿ, ನೋಡೋಣ. ಸೊ ಈ ಕಡೆ ಮುಂದೆ ಈ ಕಡೆ ಟೆಂಪಲ್ ಇದೆ. ಸೊ ನಾವು ಅಲ್ಲಿ ವಿಡಿಯೋ ತೆಗಿಯೋಂಗಿಲ್ಲ ಅಂತೆ, ನೋಡೋಣ. ಗುಡಿ ಒಳಗೆ ಹೋದ ತಕ್ಷಣ ಮತ್ತೆ ವಿಡಿಯೋ ಆನ್ ಮಾಡ್ತೀನಿ. ಕಾಣುವುದು ಬಣ, ನಾನೀಗ ಹೋಗ್ಬಂದಲ್ಲ ಅದು. ಆ್ಯಂಡ್ ಇದು ದೇವಸ್ಥಾನ. ಸೊ ಹರಕೆ ಕಟ್ಟಬೇಕು ಅಂತ ಯಾರಾದರೂ ಇದ್ದರೆ ಆ ಕಡೆ ಹೋಗ್ಬಿಟ್ಟು ನೆಕ್ಸ್ಟು ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಹರಕೆ ಎಲ್ಲ ತೀರಿದ ಮೇಲೆ ಹೋಗ್ಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿ ಹರಕೆ ತೀರಿಸ್ಬೇಕು. ಸೊ ಗುಡಿಯಲ್ಲಿ ದರ್ಶನ ಆಯಿತು, ರಶ್ ಇಲ್ಲ, ಪೀಸ್ಫುಲ್ಲಾಗಿ ಆಯಿತು. ಸೊ ನೋಡೋಣ, ಧರ್ಮಸ್ಥಳಕ್ಕೆ ಹೋಗಬೇಕು ಈಗ. ಸೊ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೆಂಗಾಗುತ್ತೆ ನೋಡೋಣ ದರ್ಶನ. ಕೊರಗಜ್ಜನ ಟೆಂಪಲ್ಲು. ಸೊ ಇದು ಕ್ಲೋಸ್ ಆಗಿದೆ, ಮತ್ತು ತಿಂಗಳಿಗೆ ಒಂದೇ ಒಂದು ಸಲ ಓಪನ್ ಅಂತೆ. ಈ ಮಂತೇನೋ ಡೇಟ್ ಕೊಡಲಿಕ್ಕಾಗಲ್ಲ, ಯಾವಾಗ ಮತ್ತೆ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಪ್ರಾಬ್ಲಮ್, ಬಂದಾಗಲಿ ಕ್ಲೋಸ್ ಆಗಿದೆ. ಫುಲ್ ರಶ್ ಇದೆ ಅಂದ್ಕೊಂಡೆ, ಫುಲ್ ಖಾಲಿದೆ. ಮಂಜುನಾಥ ಸ್ವಾಮಿ ಇವತ್ತು ನಮಗೆ ಕರುಣಿಸಿದ್ರು. ಫುಲ್ ರಶ್ ಇದೆ ಅನ್ಕೊತಾ ಇದೆ ಎಲ್ಲರೂ. ಇಲ್ಲಿಗೆ ನಮ್ಮ ಸಂಡೇ ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರದ ದರ್ಶನವು ಮುಗಿಸಿ ನಾವು ನಮ್ಮ ಪಯಣದ ತುದಿಯನ್ನು ತಲುಪಿದ್ದೇವೆ. ಕೆಲವೊಮ್ಮೆ ನಾವು ಯೋಚನೆ ಮಾಡಿ ನೋಡಿದರೆ ನಾವು ಸಹ ಕೆಲಸದ ಒತ್ತಡದಿಂದ ಎಷ್ಟೋ ಟ್ರಿಪ್ ಆ್ಯಂಡ್ ಫಂಕ್ಷನ್ ಹಾಗೂ ಫ್ರೆಂಡ್ಸ್ನ ಜೊತೆ ಮೀಟ್ ಮಾಡೋದು ಮಿಸ್ ಮಾಡಿದ್ದೇವೆ. ಸೊ ಕೆಲವೊಮ್ಮೆ ಯೋಚನೆ ಮಾಡಿ ನೋಡಿದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಯಾವಾಗ ನಮಗೆ ಸಮಯ ಸಿಗುತ್ತದೋ ಆ ಸಮಯದೆಲ್ಲ ನಾವು ಪಯಣದೊಟ್ಟಿಗೆ
ಪ್ರಕೃತಿಯೊಟ್ಟಿಗೆ, ಗೆಳೆಯರೊಟ್ಟಿಗೆ ಹಾಗೂ ನಮ್ಮನ್ನು ಇಷ್ಟಪಡುವ ಫ್ಯಾಮಿಲಿಯವರ ಜೊತೆಗೆ ಆದಷ್ಟು ಸಮಯವನ್ನು ಕಳೆಯೋಣ. ಯಾಕಂದರೆ ನಮಗಿರುವುದು ಒಂದೇ ಜೀವನ.